ಆಪರೇಷನ್ ಸಿಂಧೂರದ ನಂತರ ಸಾಕಷ್ಟು ಡೆವಲಪ್ಮೆಂಟ್ ನಮ್ಮ ರಾಷ್ಟ್ರದಲ್ಲಿ ಆಗ್ತಾ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಎನ್ಎಸ್ಎ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಭೇಟಿ ಮಾಡಿದ್ದಾರೆ. ಪ್ರಧಾನಿ ನಿವಾಸದಲ್ಲಿ ಭೇಟಿಯಾಗಿ ಗಡಿ ಉದ್ವಿಗ್ನತೆಯ ಬಗ್ಗೆ ಚರ್ಚೆಯಾಗಿದೆ. ಪಾಕ್ನಿಂದ ಭಾರತದ ನಾಗರಿಕರ ಮೇಲೆ ನಿರಂತರ ದಾಳಿಗಳಾಗ್ತಾನೆ ಇದೆ. ಪಾಕಿಸ್ತಾನದಿಂದ ನಿರಂತರ ದಾಳಿ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯ ಜೊತೆ ಅಜಿತ್ ಡೋವಲ್ ಚರ್ಚೆ ನಡೆಸಿದ್ದಾರೆ. ಗಡಿಯಲ್ಲಿ ಪರಿಸ್ಥಿತಿಯ ಬಗ್ಗೆ ಭಾರತೀಯ ಸೇನೆ ತೀವ್ರ ನಿಗಾ ವಹಿಸಿದೆ. ಪೂಂಚ್ನಲ್ಲಿ ಆಗಿರುವಂತಹ ಅಟ್ಯಾಕ್ನಲ್ಲಿ 15 ಭಾರತೀಯ ನಾಗರಿಕರು ಅಲ್ಲಿ ಸಾವನ್ನಪ್ಪಿದ್ದಾರೆ. 50ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯವಾಗಿದೆ. ಅವರಿಗೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಪಡೆಯುವಂತಹ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಸೇನಾ ಕಟ್ಟೆಚ್ಚರ ವಹಿಸಿದ್ರೂ ಕೂಡ ಪದೇ ಪದೇ ಪಾಕಿಸ್ತಾನ ಅಪ್ರಚೋದಿತ ದಾಳಿಯನ್ನ ಮಾಡ್ತಾನೆ ಇದೆ. ಸೊ ಇದರಿಂದ ನಮ್ಮ ಸಿವಿಲಿಯನ್ಸ್, ನಮ್ಮ ನಾಗರಿಕರಿಗೆ ಹಾನಿ ಆಗ್ತಾ ಇದೆ. ಇದನ್ನ ತಪ್ಪಿಸೋದು ಹೇಗೆ, ಏನೆಲ್ಲ ಕ್ರಮ ಕೈಗೊಳ್ಳಬೇಕಾಗುತ್ತೆ, ಈ ಎಲ್ಲ ನಿಟ್ಟಿನಲ್ಲಿ ಸದ್ಯಕ್ಕೆ ಪ್ರಧಾನಿ ನಿವಾಸದಲ್ಲಿ ಅಜಿತ್ ಡೋವಲ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಸಭೆಯನ್ನ ನಡೆಸ್ತಾ ಇದ್ದಾರೆ ಅಂತ. ಮೊದಲ ದಿನ ಅಜಿತ್ ಡೋವಲ್ ಅವರ ಜೊತೆ ಪ್ರತ್ಯೇಕ ಸಭೆ ನಡೆಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ದೇಶದಲ್ಲೇ 244 ಜಿಲ್ಲೆಗಳಲ್ಲಿ ಮಾಕ್ ಡ್ರಿಲ್ ಆಗುತ್ತೆ ಅನ್ನುವಂತಹ ಸೂಚನೆಯನ್ನ ಹೊರಡಿಸ್ತಾರೆ. ಅದಾದ ನಂತರ ಇಡೀ ದೇಶದ ಜನ ಇಲ್ಲಿ ಮಾಕ್ ಡ್ರಿಲ್ಗೆ ತಯಾರಿ ಮಾಡ್ಕೊಳ್ತಿರ್ತಾರೆ. ನಸುಕಿನ ಜಾವ ಅದೇ ದಿನ ಮಧ್ಯರಾತ್ರಿ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಆಗುತ್ತೆ. ಭೇಟಿ ನಂತರ ಆದಂತಹ ಇಂಟ್ರೆಸ್ಟಿಂಗ್ ಬೆಳವಣಿಗೆ ಇದು. ಸೊ ಇವತ್ತು ಮತ್ತೊಮ್ಮೆ ಭೇಟಿ ನೀಡ್ತಿದ್ದಾರೆ ಈ ಇಬ್ಬರು ನಾಯಕರು. ಉಭಯ ಸಭೆಯನ್ನ ನಡೆಸ್ತಾರೆ, ಚರ್ಚೆಯನ್ನ ಮಾಡ್ತಾರೆ. ಹಾಗಾದ್ರೆ ಇವತ್ತಿನ ಮೀಟಿಂಗ್ನಲ್ಲಿ ಏನ್ ಪ್ರಮುಖ ನಿರ್ಣಯ ಕೈಗೊಳ್ತಾರೆ ಅನ್ನುವಂತಹ ಕುತೂಹಲ ಇಡೀ ರಾಷ್ಟ್ರವ್ಯಾಪಿಯಾಗಿ ಸದ್ಯಕ್ಕೆ ಇದ್ದೇ ಇದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ಡೋವಲ್ ಅವರು ಸಾಕಷ್ಟು ತುರ್ತು ಸಂದರ್ಭಗಳನ್ನ, ಪರಿಸ್ಥಿತಿಗಳನ್ನ ಬೇರೆ ಬೇರೆ ಗೌರ್ಮೆಂಟ್ ಇದ್ದಂತಹ ಸಂದರ್ಭದಲ್ಲೂ ಕೂಡ ಅದನ್ನ ನಿಭಾಯಿಸಿದ್ದಾರೆ. ಭಾರತದ ಜೇಮ್ಸ್ ಬಾಂಡ್ ಅಂತ ಇವರನ್ನ ಕರೆಯಲಾಗುತ್ತೆ. ಸೊ ಇವತ್ತು ಪ್ರಧಾನಿ ನಿವಾಸದಲ್ಲಿ ಆಗ್ತಾ ಇರುವಂತಹ ಸಭೆಯಲ್ಲಿ ನಮ್ಮ ನಾಗರಿಕರನ್ನ ಉದ್ದೇಶಿಸಿ ಆ ಸಭೆಯನ್ನ ಹಮ್ಮಿಕೊಂಡಿದ್ದಾರೆ ಅಂತ ಇದೆ. ಎಸ್, ಅಫ್ಕೋರ್ಸ್ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕನೂ ಆಗಿರಬಹುದು ಅಥವಾ ನಮ್ಮ ದೇಶದ ಗಡಿ ಒಳಗಡೆ ಇರುವಂತಹ ಪ್ರಾಣಿ ಪಕ್ಷಿಗಳಾಗಿರಬಹುದು, ಇವರೆಲ್ಲರನ್ನ ಕಾಪಾಡೋದು ನಮ್ಮ ಆದ್ಯ ಕರ್ತವ್ಯ. ಆದರೆ ಅದನ್ನ ಹೊರತಾಗಿ ಬೇರೆ ಏರ್ ಸ್ಟ್ರೈಕ್ ಆಗುವಂತಹ ಸೂಚನೆ ಏನಾದರೂ ಇಲ್ಲಿ ಸಿಗುತ್ತಾ, ಅದರ ಪ್ರಿಪ್ರೇಷನ್ ಬಗ್ಗೆ ಏನಾದರೂ ಚರ್ಚೆ ಆಗುತ್ತಾ, ಅಥವಾ ಬೇರೆ ಬೇರೆ ದಾಳಿಗಳು ಕಂಟಿನ್ಯೂಸ್ ಆಗಿ ಪಾಕಿಸ್ತಾನದ ಮೇಲೆ ಯುದ್ಧ ಸಾರುವಂತಹ ಸನ್ನಿವೇಶ ಈ ಮೀಟಿಂಗ್ನ ನಂತರ ಏನಾದರೂ ನಿರ್ಮಾಣವಾಗುತ್ತಾ ಅನ್ನುವಂತಹ ಕುತೂಹಲ ಪ್ರತಿಯೊಬ್ಬ ಭಾರತೀಯರಲ್ಲಿ ಇದೆ. ದಾಳಿಯ ನಂತರ 9 ಭಾಗದಲ್ಲಿ ಪಾಕಿಸ್ತಾನದ 9 ಈ ಉಗ್ರರ ಅಡಗುತಾಣಗಳ ಮೇಲೆ ಏರ್ ಸ್ಟ್ರೈಕ್ ಆದ ನಂತರ ಆ ಅಡಗುತಾಣಗಳನ್ನ ಛಿದ್ರಗೊಳಿಸಿದ ನಂತರ ಪಾಕಿಸ್ತಾನದವರು ಸುಮ್ಮನೆ ಕುತ್ಕೊಳ್ಳುವಂತಹ ಜಾಯಮಾನದವರಲ್ಲ. ಅವರಿಗೆ ಮುಂದೆ ಬಂದು ಯುದ್ಧ ಮಾಡುವಂತಹ ತಾಕತ್ತಂತೂ ಇಲ್ವೇ ಇಲ್ಲ. ಇಂತಹ ಅಪ್ರಚೋದಿತ ದಾಳಿ ಮಾಡೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಭಾರತವನ್ನ ಪ್ರವೋಕ್ ಮಾಡುವಂತಹ ಕೆಲಸ ಮಾಡ್ತಾನೆ ಇರ್ತಾರೆ. ಸೊ ಹಾಗಾಗಿ ಏನ್ ಮಾಡಬೇಕು ಅನ್ನುವಂತಹ ನಿರ್ಧಾರ ಈ ಸಭೆಯಲ್ಲಿ ಆದಂಗೆ ಕಾಣಿಸ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.